ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಯಾವ ತರ ವಿಶ್ವಕಪ್ ನಲ್ಲಿ ಒನ್ ಸೈಡೆಡ್ ಆಗಿ ಪಂದ್ಯವನ್ನು ಗೆಲ್ಲಿಸಿಕೊಡೋದು ಮತ್ತು ಗೆಲ್ಲಬಹುದು ಅಂತಂದು ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಹೌದು ಸ್ನೇಹಿತರೆ, 2026ರ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಇದೀಗ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿಯಾಗಿ ವಿಶ್ವಕಪ್ ನಾದ್ರೆ ಗೆದ್ದುಕೊಂಡಿದೆ. ಇನ್ನು ಈ ಪಂದ್ಯ ಗೆದ್ದ ಕೂಡಲೇ ನಮ್ಮ ಭಾರತ ತಂಡದ ಪರವಾಗಿ ಸಚಿನ್ ತೆಂಡೂಲ್ಕರ್ ಮತ್ತು ರಿಕ್ಕಿ ಪಾಂಟಿಂಗ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಬೆಂಕಿ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ರಿಕ್ಕಿ ಪಾಂಟಿಂಗ್ ಮತ್ತು ಸಚಿನ್ ತೆಂಡೂಲ್ಕರ್. ಹಾಗಾದ್ರೆ ನಮ್ಮ ಭಾರತ ತಂಡದ ಆಟ ಹೇಗಿತ್ತು ಮತ್ತು ವಿಶ್ವಕಪ್ ನ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಭರ್ಜರಿ ಬ್ಯಾಟಿಂಗ್ ಹೇಗಿತ್ತು ಮತ್ತು ಸಚಿನ್, ರಿಕ್ಕಿ ಪಾಂಟಿಂಗ್ ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡದ ಬೌಲಿಂಗ್, ಫೀಲ್ಡಿಂಗ್ ಮತ್ತು ಬ್ಯಾಟಿಂಗ್ ಬಗ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಬಾರಿಯ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಅದ್ಭುತವಾಗಿ ಆದ್ರೆ ಪ್ರದರ್ಶನ ಆದ್ರೆ ಕೊಟ್ಟಿದೆ. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಬ್ಯಾಟಿಂಗ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಎಲ್ಲ ಬ್ಯಾಟರ್ಸ್ ಗಳು ಕೂಡ ಉತ್ತಮ ಫಾರ್ಮ್ ಆದ್ರೆ ತೋರಿಸಿದ್ರು ಮತ್ತು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ನೀಡಿದರು. ಹೌದು ಸ್ನೇಹಿತರೆ, ಪವರ್ ಪ್ಲೇ ನಲ್ಲಿ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಡಾಮಿನೇಟ್ ಮಾಡಿದ್ರೆ ಆ ನಂತರ ಮಿಡಲ್ ಓವರ್ ನಲ್ಲಿ ಬಂದ್ಬಿಟ್ಟು ಇಶಾನ್ ಕಿಶನ್ ಆದ್ರೆ ಡಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ನ್ಯೂಜಿಲೆಂಡ್ ನ ಬೌಲರ್ಸ್ ಗಳನ್ನ. ಆನಂತರ ಬಂದಂತ ಶಿವಮ್ ದುಬೆ ಅವರು ಕೊನೆಯಲ್ಲಿ ಲಾಸ್ಟ್ ಓವರ್ ಫಿನಿಶಿಂಗ್ ಟಚ್ ಅಂತೂ ಬೆಂಕಿಯಾಗಿ ಕೊಡ್ತಾರೆ ನಮ್ಮ ಭಾರತ ತಂಡಕ್ಕೆ. ಇನ್ನು ಒಟ್ನಲ್ಲಿ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಈ ತರ ವಿಶ್ವಕಪ್ ನಲ್ಲಿ ಯಾರು ನೋಡಿರ್ಲಿಲ್ಲ ಮತ್ತು ಆ ರೇಂಜ್ ಗೆ ಬ್ಯಾಟಿಂಗ್ ಆಡಿ ತೋರಿಸ್ತಾರೆ ನಮ್ಮ ಭಾರತದ ಆಟಗಾರರು. ಹೌದು ಸ್ನೇಹಿತರೆ, ಸಂಜು ಸ್ಯಾಮ್ಸನ್ 89 ರನ್, ಅಭಿಷೇಕ್ ಶರ್ಮಾ 52 ರನ್ ಮತ್ತು ಇಶಾನ್ ಕಿಶನ್ 54 ರನ್. ಇನ್ನು ನಮ್ಮ ಅಭಿಷೇಕ್ ಶರ್ಮಾ ಅವರು ಫಾರ್ಮ್ಗೆ ಬಂದಂತೂ ಇಡೀ ನಮ್ಮ ಭಾರತದ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಆಯಿತು. ಹೌದು ಸ್ನೇಹಿತರೆ, ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 255 ರನ್ ಆದ್ರೆ ಹೊಡಿತಾರೆ 5 ವಿಕೆಟ್ ಕಳ್ಕೊಂಡು. ಅನಂತರ ಚೇಸಿಂಗ್ ಮಾಡೋಕೆ ಬಂದಂತ ನ್ಯೂಜಿಲೆಂಡ್ ತಂಡ ಪವರ್ ಪ್ಲೇ ನಲ್ಲಿ ಸ್ಟ್ರಗಲ್ ಆದ್ರೆ ಮಾಡಿತ್ತು ಮತ್ತು ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಅಮೋಘ ಜಯವಾದ್ರೆ ಸಾಧಿಸಿದೆ. ಇಲ್ಲಿ ನಾವು ಒಂದು ಏನ್ ಮಾತಾಡ್ಬೇಕಂತಂದ್ರೆ ಅಕ್ಷರ್ ಪಟೇಲ್ ಅವರ ಬೌಲಿಂಗ್ ಬಗ್ಗೆ ಇವತ್ತು ಮಾತಾಡ್ಲೇಬೇಕು. ಹೌದು ಸ್ನೇಹಿತರೆ, ಮೇನ್ ಆಗಿ ಯಾರಾದ್ರೂ ಡಾಮಿನೇಟ್ ಮಾಡಿದ್ರು ಬೌಲಿಂಗ್ ನಲ್ಲಿ ನ್ಯೂಜಿಲೆಂಡ್ ನ ಬ್ಯಾಟರ್ಸ್ ಗಳನ್ನ ಅಂತಂದ್ರೆ ಅದು ಅಕ್ಷರ್ ಪಟೇಲ್ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಫೀಲ್ಡಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಫೀಲ್ಡಿಂಗ್ ನಲ್ಲಿ ಇಶಾನ್ ಕಿಶನ್ ಅವರು ಇವತ್ತು ಅದ್ಭುತವಾಗಿ ಫೀಲ್ಡಿಂಗ್ ಆದ್ರೆ ಮಾಡಿದರು. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ವಿಶ್ವಕಪ್ ನಾದ್ರೆ ಗೆದ್ದುಕೊಂಡಿದೆ. ಇನ್ನು ಈ ಬಾರಿಯ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಫೈನಲ್ ಪಂದ್ಯದಲ್ಲಿ ಗೆದ್ದ ತಕ್ಷಣವೇ ಸಚಿನ್ ತೆಂಡೂಲ್ಕರ್ ಮತ್ತು ರಿಕ್ಕಿ ಪಾಂಟಿಂಗ್ ಅವರು ಏನೆಲ್ಲ ಹೇಳಿದ್ದಾರೆ ಮತ್ತು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ರಿಕ್ಕಿ ಪಾಂಟಿಂಗ್ ಅವರು ಮೊದಲಿಗೆ ಈ ರೀತಿ ಆದ್ರೆ ಹೇಳಿದ್ದಾರೆ. ನನಗೆ ಗೊತ್ತು, ಭಾರತ ತಂಡ ಈ ಬಾರಿ ವಿಶ್ವಕಪ್ ನಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿತ್ತು, ಆದರೆ ನ್ಯೂಜಿಲೆಂಡ್ ತಂಡಕ್ಕೆ ಹೋಲಿಸಿಕೊಂಡರೆ ಭಾರತ ತಂಡ ಯಾವಾಗಲೂ ಗೆದ್ದಿದೆ. ಹೌದು ಸ್ನೇಹಿತರೆ, ಈ ರೀತಿ ಆದ್ರೆ ಹೇಳಿದ್ದಾರೆ ರಿಕ್ಕಿ ಪಾಂಟಿಂಗ್ ಅವರು. ಇನ್ನಷ್ಟು ಮಾತನಾಡಿದಂತ ರಿಕ್ಕಿ ಪಾಂಟಿಂಗ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಹೌದು, ಭಾರತ ತಂಡ ತುಂಬಾನೇ ಬಲಿಷ್ಠವಾದ ತಂಡ. ಇನ್ನು ಭಾರತವನ್ನು ಅಷ್ಟು ಸುಲಭವಾಗಿ ಸೋಲಿಸಲು ಸಾಧ್ಯವಿಲ್ಲ ಮತ್ತು ಭಾರತ ತಂಡವನ್ನು ಸೋಲಿಸಲು 2 ದೇಶಗಳ ಆಟಗಾರರು ಒಂದಾಗಬೇಕು. ಆ ತರ ಆದ್ರೆ ಇದೇ ಭಾರತ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಮತ್ತು ಬೌಲಿಂಗ್ ಆ ರೀತಿ ಆದ್ರೆ ಇದೇ ಭಾರತ ತಂಡದಲ್ಲಿ ಅಂತಂದು ರಿಕ್ಕಿ ಪಾಂಟಿಂಗ್ ಅವರು ಹೊಗಳಿ ಕೊಂಡಾಡಿದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ಭಾರತದ ಆಟಗಾರರನ್ನು. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ವಿಶ್ವಕಪ್ ಗೆದ್ದಿರೋ ಕಾರಣದಿಂದಾಗಿ ರಿಕ್ಕಿ ಪಾಂಟಿಂಗ್ ಅವರು ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಇನ್ನು ಸಚಿನ್ ತೆಂಡೂಲ್ಕರ್ ಅವರು ಕೂಡ ಮಾತಾಡಿದ್ದಾರೆ. ಸಚಿನ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಮತ್ತು ಚಪ್ಪಾಳೆ ಕೂಡ ಬಡಿತಾರ ಅಂತಾನೆ ಹೇಳ್ಬಹುದು. ಅಷ್ಟಕ್ಕೂ ಸಚಿನ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ, ನನಗೂ ತುಂಬಾ ಖುಷಿ ಆಗ್ತಾ ಇದೆ ಮತ್ತು ನಾನು ಈ ರೀತಿಯ ನಮ್ಮ ಭಾರತ ತಂಡವನ್ನು ಯಾವತ್ತೂ ಕೂಡ ನೋಡಿರ್ಲಿಲ್ಲ. ಈ ತರ ಅಗ್ರೆಷನ್ ಮತ್ತು ಪ್ರತಿಯೊಬ್ಬ ಆಟಗಾರನು ಕೂಡ ಉತ್ಸಾಹದಿಂದ ಬರುತ್ತಾನೆ ಮತ್ತು ಬ್ಯಾಟಿಂಗ್ ಆದ್ರೆ ಮಾಡುತ್ತಾನೆ. ಪ್ರತಿಯೊಬ್ಬ ಆಟಗಾರನಲ್ಲಿ ಎಲ್ಲ ಎಬಿಲಿಟಿಗಳು ಆದ್ರೆ ಇದೆ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಇವತ್ತಿನ ಪಂದ್ಯದಲ್ಲಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದೆ ಎಂದು ಸಚಿನ್ ಆದ್ರೆ ಹೇಳಿದ್ದಾರೆ. ಇನ್ನು ಫೈನಲ್ ಪಂದ್ಯದಲ್ಲಿ ಗೆದ್ದಿರುವಂತ ನನ್ನ ಭಾರತ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತಂದು ಸಚಿನ್ ಆದ್ರೆ ವಿಶ್ ಕೂಡ ಮಾಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.